ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಒಂದು ರೆಡ್ಮಿ ನೋಟ್ 7 ಮತ್ತು ರೆಡ್ಮಿ ನೋಟ್ 7 ಪ್ರೋ ಮೊಬೈಲ್ ಫೋನ್ ಒಂದು ಡಿಫ್ರೆನ್ಸ್ ಮತ್ತು ಒಂದು ಕಂಪ್ಯಾರಿಸನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ತುಂಬ ಜನರಿಗೆ ಒಂದು ಕನ್ಫ್ಯೂಸ್ ಇದೆ, ರೆಡ್ಮಿ ನೋಟ್ 7 ತೊಗೋಬೇಕಾ ರೆಡ್ಮಿ ನೋಟ್ 7 ಪ್ರೋ ತೊಗೋಬೇಕಾ ಅಂತ. ಸೊ ನಿಮಗೆ ಒಂದು ಸಿಂಪಲ್ ವೇದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಎರಡು ಮೊಬೈಲ್ ಫೋನ್ಗೆ ಏನು ಡಿಫ್ರೆನ್ಸ್ ಏನು ಯಾವುದನ್ನು ತೊಗೋಬಹುದು ಅಂತ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ರು ಅನ್ಕೋತೀನಿ. ರೆಡ್ಮಿ ನೋಟ್ 7ಗೆ ಎಲ್ಲರೂ ವೇಟ್ ಮಾಡ್ತಾ ಇರೋದು ರೆಡ್ಮಿ ನೋಟ್ 7 ಪ್ರೋಕ್ಕಿಂತಲೇ. ಬಟ್ ರೆಡ್ಮಿ ನೋಟ್ 7 ಪ್ರೋ ಸರ್ಪ್ರೈಸ್ ಆಗಿ ರಿಲೀಸ್ ಆಯಿತು ಅಂತ ಹೇಳ್ಬೋದು. ಸೊ ಎರಡು ಮೊಬೈಲ್ ಫೋನ್ ಒಂದು ಕಂಪ್ಯಾರಿಸನ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಒಂದು ತುಂಬ ಡೆಪ್ತಾಗಿ ಹೋಗಲ್ಲ, ಮೇನ್ ಫೀಚರ್ಸ್ನ ಹೇಳ್ತಾ ಹೋಗ್ತೀನಿ. ಜಸ್ಟ್ ಒಂದು ಮೊಬೈಲ್ ಫೋನ್ನ ಪರ್ಚೇಸ್ ಮಾಡೋಕ್ಕೆ ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಮಾತ್ರ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಡಿಸ್ಪ್ಲೇಗೆ ಬರೋಣ. ಡಿಸ್ಪ್ಲೇ ಎರಡು ಮೊಬೈಲ್ ಫೋನಲ್ಲಿ ರೆಡ್ಮಿ ನೋಟ್ 7 ಮತ್ತು ರೆಡ್ಮಿ ನೋಟ್ 7 ಪ್ರೋದಲ್ಲಿ 6.3 ಇಂಚಿನ ಒಂದು ಫುಲ್ HD IPS ಡಿಸ್ಪ್ಲೇ ಇದೆ ಅಂತ ಹೇಳ್ಬೋದು. ಸೊ ಎರಡು ಮೊಬೈಲ್ ಫೋನಲ್ಲಿ ಸೇಮ್ ಡಿಸ್ಪ್ಲೇ ಇದೆ. ಸೊ ಇಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಬರಲ್ಲ. ಸೊ ಇನ್ನೊಂದು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಿಮಗೊಂದು ಪ್ರೊಸೆಸರ್ಗೆ ಬರೋಣ. ಪವರ್ ತುಂಬ ಮ್ಯಾಟ್ರ್ ಆಗುತ್ತೆ. PUBG ಆಡಬೇಕಾ, ನೀವೇನಾದರೂ ಚಿಕನ್ ಡಿನ್ನರ್ ಮಾಡಬೇಕಾ, ರೆಡ್ಮಿ ನೋಟ್ 7 ಪ್ರೋ ಬೆಟರ್ ಅನಿಸುತ್ತೆ ನೋಟ್ 7ಗೆ ಕಂಪೇರ್ ಮಾಡಿದರೆ. ರೆಡ್ಮಿ ನೋಟ್ 7ಅಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 660 ಈ ಪ್ರೊಸೆಸರ್ ಇದೆ. ರೆಡ್ಮಿ ನೋಟ್ 7 ಪ್ರೋದಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 675 SoC ಪ್ರೊಸೆಸರ್ ಇದೆ. ಒಂದು ಪವರ್ಗೆ ಕಂಪೇರ್ ಮಾಡಿದಾಗ ನೋಟ್ 7 ಪ್ರೋ ಬೆಟರ್ ಅನಿಸುತ್ತೆ. ಸೊ ಒಂದು ನೆಕ್ಸ್ಟ್ ನೋಡೋಣ, ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಎರಡು ಮೊಬೈಲ್ ಫೋನ್ಗಳಲ್ಲಿ 4000 mAh ಬ್ಯಾಟ್ರಿಯನ್ನು ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ಸೊ ಇನ್ನು ನೆಕ್ಸ್ಟ್ ನೋಡೋಣ, ಒಂದು ಚಾರ್ಜಿಂಗ್. ಎರಡು ಮೊಬೈಲ್ ಫೋನ್ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ಇದರಲ್ಲಿ ಕೂಡ ಒಂದು ಟೈಪ್ ಸಿ ಚಾರ್ಜರ್ ಇದೆ, ಇದರಲ್ಲಿ ಕೂಡ ಒಂದು ಟೈಪ್ ಸಿ ಚಾರ್ಜಿಂಗ್ ಇದೆ. ಸೊ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್, 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್, ಏನೂ ಡಿಫ್ರೆನ್ಸ್ ಇಲ್ಲ ಎರಡು ಒಂದು ಮೊಬೈಲ್ ಫೋನ್ ಕಂಪೇರ್ ಮಾಡಿದಾಗ. ಸೊ ನೆಕ್ಸ್ಟ್ ಕ್ಯಾಮ್ರಾ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ದಿನದಿಂದ ರೆಡ್ಮಿ ನೋಟ್ 7ಅಲ್ಲಿ 48 MP ಬರ್ತದೆ ವೇಟ್ ಮಾಡ್ತಾ ಇದ್ರಿ. ಸೊ ರೆಡ್ಮಿ ನೋಟ್ 7 ಪ್ರೋದಲ್ಲಿ 48 MP ಕ್ಯಾಮ್ರಾ ಜೊತೆಗೆ ಒಂದು 5 MP ಒಂದು ರೇರ್ ಕ್ಯಾಮ್ರಾ ಹೊಂದಿದೆ. ರೆಡ್ಮಿ ನೋಟ್ 7ಅಲ್ಲಿ ಕೇವಲ ಒಂದು 12 MP ಮತ್ತು 2 MP ಒಂದು ಕ್ಯಾಮ್ರಾ ಹೊಂದಿದೆ. ಹೌದು, ಇಂದು ರೆಡ್ಮಿ ನೋಟ್ 7 ಮತ್ತು ರೆಡ್ಮಿ ನೋಟ್ 7 ಪ್ರೋದಲ್ಲಿ ಕ್ಯಾಮ್ರಾಗೆ ತುಂಬ ಡಿಫ್ರೆನ್ಸ್ ಇದೆ. ಹೌದು, 48, 12. ಸೊ ಫ್ರಂಟ್ ಕ್ಯಾಮ್ರಾ ನೋಡೋಣ, ಇದರಲ್ಲೂ 13 ಇದೆ, ಇದರಲ್ಲೂ 13 ಇದೆ. ಬಟ್ ರೇರ್ ಕ್ಯಾಮ್ರಾದಲ್ಲಿ ಕ್ಯಾಮ್ರಾಗೆ ನೋಡೋದಾದರೆ ರೆಡ್ಮಿ ನೋಟ್ 7 ಪ್ರೋ ಬೆಟರ್ ಅಂತ ಅನಿಸುತ್ತೆ ನನಗೆ. ಸೊ ನೆಕ್ಸ್ಟ್ ನೋಡೋಣ, ಒಂದು ಯು ಐ ಇಲ್ಲಿ ಸೇಮ್ ಇದರಲ್ಲಿ ಮಿ UI 10 ಇದೆ, ಇದರಲ್ಲಿ ಕೂಡ ಮಿ UI 10 ಇದೆ. ಸೊ ನಾವು ಎರಡು ಮೊಬೈಲ್ ಫೋನ್ಗೊಂದು ರೇಟ್ ನೋಡೋದಾದರೆ ನಿಮಗೆ ಎರಡು ವೇರಿಯಂಟ್ನಲ್ಲಿ ಸಿಗ್ತಾ ಇದೆ ರೆಡ್ಮಿ ನೋಟ್ 7 ಪ್ರೋ. ಸೊ ಒಂದು ರೆಡ್ಮಿ ನೋಟ್ 7 ರೇಟ್ ಹೇಳ್ತೀನಿ. ರೆಡ್ಮಿ ನೋಟ್ 7 ನಿಮಗೆ 999ಗೆ ಸಿಗ್ತಾ ಇದೆ. ಬಟ್ ಇಲ್ಲಿ ನಿಮಗೆ 3GB ಮತ್ತು 32GB ಒಂದು ಮೆಮ್ರಿಯನ್ನು ಈ ಒಂದು ವೇರಿಯಂಟ್ ನಿಮಗೆ ಒಂದು 10,000 ರೂಪಾಯಿ ರೇಂಜಿಗೆ ಸಿಗ್ತಾ ಇದೆ. ಬಟ್ ರೆಡ್ಮಿ ನೋಟ್ 7 ಪ್ರೋದಲ್ಲಿ ನಿಮಗೆ ಒಂದು 4GB ಮತ್ತು 64GBಗೆ ಒಂದು 13,999 ಅಂದರೆ 14,000 ರೂಪಾಯಿ ರೇಂಜಲ್ಲಿ ಸಿಗ್ತಾ ಇದೆ. ಹೌದು, ನಿಮಗೇನಾದರೂ ಒಂದು 6GB ಮತ್ತು 128GB ಬೇಕು ಅಂತಂದರೆ ನಿಮಗೆ ಒಂದು 17,000 ರೂಪಾಯಿ ಆಗುತ್ತೆ, 16,999 ಆಗುತ್ತೆ. ಸೊ ಎರಡು ಮೊಬೈಲ್ ಫೋನ್ಗೆ ಕಂಪೇರ್ ಮಾಡಿದರೆ ನಿಮಗೊಂದು 10,000 ರೂಪಾಯಿದಲ್ಲಿ ನಿಮ್ಮೊಂದು ಬಜೆಟ್ ಇತ್ತು ಅಂತಂದರೆ ರೆಡ್ಮಿ ನೋಟ್ 7ಅನ್ನು ತೊಗೋಬೋದು. ನಿಮ್ಮಂದರೆ ಒಂದು 14,000 ರೂಪಾಯಿ ಒಂದು ಬಜೆಟ್ ಇತ್ತು ಅಂದರೆ ನಿಮಗೆ ರೆಡ್ಮಿ ನೋಟ್ 7 ಪ್ರೋ ತೊಗೋಬೋದು. ಸೊ ನಾನು ನಿಮಗೆ ಎರಡು ಮೊಬೈಲ್ ಫೋನಲ್ಲಿ ನಿಮಗೆ ಒಂದು ಕಂಪ್ಯಾರಿಸನ್ ಹೇಳಿದ್ದೀನಿ ಅಷ್ಟೇ. ಬಟ್ ನೀವೇನಾದರೂ ಒಂದು ರೆಡ್ಮಿ ನೋಟ್ 7 ಪ್ರೋನ M30ಗೆ ಸ್ಯಾಮ್ಸಂಗ್ M30ಗೆ ಕಂಪೇರ್ ಮಾಡೋಕ್ಕೆ ಹೋಗ್ತಿದ್ದೀರ ಅಂದರೆ ನೀವು M13ಗಿಂತನೂ ರೆಡ್ಮಿ ನೋಟ್ 7 ಪ್ರೋ ಫಾರ್ ಬೆಟರ್ ಅಂತ ಅನಿಸುತ್ತೆ. ಒಂದು ಪವರ್ಗೆ ಕಂಪೇರ್ ಮಾಡಿದೆ, ಒಂದು ಕ್ಯಾಮ್ರಾಗೆ ಕಂಪೇರ್ ಮಾಡಿದರೆ ಫಾರ್ ಬೆಟರ್. ನಿಮ್ಗೆ ಏನಾದರೂ 10,000 ರೂಪಾಯಿ 4,000 ರೂಪಾಯಲ್ಲಿ ನಿಮ್ಮೊಂದು ಬೆಸ್ಟ್ ಮೊಬೈಲ್ ಫೋನಲ್ಲಿ ಲಾಸ್ ಮಾಡ್ಕೋತೀರ ಅನ್ಕೋತೀನಿ. ಇನ್ ಕೇಸ್ ನೀವೇನಾದರೂ ರೆಡ್ಮಿ ನೋಟ್ 7 ಪ್ರೋದನ್ನು ತೊಗೊಳ್ಳೋಕ್ಕೆ ಇಷ್ಟಪಡಲಿಲ್ಲ ಅಂತಂದರೆ. ಸೊ ಇದು ನನ್ನ ಜಸ್ಟ್ ಒಂದು ಕಂಪ್ಯಾರಿಸನ್ ಅಷ್ಟೇ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದೆ ಒಂದು ಲೈಕ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ರೆಡ್ಮಿ ನೋಟ್ 7 ಪ್ರೋ ತೊಗೋಬೇಕಂತ ಅಂದ್ಕೊಂಡಿರೋ ಎಲ್ಲ ಒಂದು ಸ್ನೇಹಿತರಿಗೆ 7 ಮತ್ತು 7 ಪ್ರೋ ತೊಗೋಬೇಕಂತ ಸ್ನೇಹಿತರಿಗೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.